ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೆಮ್ಸ್ಟೆಕ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಹಾಗೂ ವಾಟ್ಸಪ್ಪು ಎಲ್ಲ ಒಂದು ಅಪ್ಲಿಕೇಶನ್ಗಳು ಭಾರತದಲ್ಲಿ ನಾಳೆಯಿಂದ ಬ್ಯಾನ್ ಆಗ್ತಾ ಇದೆ ಅಂತೆ. ಈ ಒಂದು ಕಂಪ್ಲೀಟ್ ಮಾಹಿತಿನ ಬ್ಯಾನ್ ಯಾಕೆ ಆಗ್ತಾ ಇದೆ, ಬ್ಯಾನು ಆಗದೆ ಹೋದರೂ ಮುಂದೇನು ಮಾಡುತ್ತೆ, ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ಲೈಕನ್ ಮಾಡಿರ್ತಿ. ಹಾಗೂ ಇಷ್ಟ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೂ ಏನೇನು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಿವೆ ನೋಡಿ, ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಭಾರತದಲ್ಲಿ ಒಂದು ಕಮ್ಯುನಿಟಿ ಗೈಡ್ಲೈನ್ನ ಕೊಡಲಾಗಿತ್ತು. ಯಾಕಂದರೆ ಒಂದು ಟೈಮ್ನಿಂದ ಏನಾಗ್ತದೆ ಅಂದರೆ ಸಿಕ್ಕ ಜನ ಒಂದು ಸಿಕ್ಕ ಕೆಟ್ಟದಾಗಿರೋ ಒಂದು ಪೋಸ್ಟ್ ಮಾಡ್ತಾಯಿದ್ದಾರೆ. ಅಂಥವ್ರನ್ನು ಹಿಡಿದಿಟ್ಟು ನೀವು ಪೊಲೀಸ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು. ನಿಮ್ಮದೇ ಆದಂಥ ಒಂದು ಸಪ್ರೇಟ್ ಆಗಿರುವಂಥ ಒಂದು ಟೀಮ್ನ ನೀವು ಕ್ರಿಯೇಟ್ ಮಾಡ್ಕೊಂಬಿಟ್ಟು, ಅದು ಇಂಡಿಯಾದಲ್ಲೇ ಟೀಮ್ ಇರಬೇಕು. ಆದರೂ ಒಂದು ಇಂಥ ಜನರನ್ನು, ಒಂದು ಕೆಟ್ಟಾಗಿ ಪೋಸ್ಟ್ ಮಾಡುವಂಥ ಜನಗಳನ್ನ ಅವ್ರನ್ನ ಒಂದು ಪೊಲೀಸ್ ಕಸ್ಟಡಿಯವರಿಗೆ ನೀವು ಒಪ್ಪಿಸ್ಬೇಕು, ಅವರನ್ನು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ನ ಒಂದು ಇಂಡಿಯಾ ಗೋರ್ಮೆಂಟು ಫೆಬ್ರವರಿ ತಿಂಗಳಲ್ಲಿ ಹೇಳಿತ್ತು. ಇದಕ್ಕೆಲ್ಲ ಎಲ್ಲ ಒಂದು ಅಪ್ಲಿಕೇಶನ್ಗಳು ಒಪ್ಕೊಳ್ಬೇಕು. ಕೊನೆ ದಿನಾಂಕ ಮೇ 25 ಅಂತ ಹೇಳಿತ್ತು, ಅಂದರೆ ಇವತ್ತು. ನಾಳೆ ಇಲ್ಲ ಅಂದರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳಿತ್ತು. ಅಂದರೆ ನಾಳೆ 26ರಿಂದ ಅಪ್ಲಿಕೇಶನ್ಗಳು ಬ್ಯಾನ್ ಆಗುತ್ತವೆ ಇಲ್ಲೋ ಅನ್ನೋ ಗೊತ್ತಿಲ್ಲ. ನನ್ನ ಅನ್ಸೋ ಮಟ್ಟಿಗೆ ಬ್ಯಾನ್ ಆಗೋದಿಲ್ಲ. ಯಾಕಂದರೆ ದೊಡ್ಡ ಅಪ್ಲಿಕೇಶನ್ಗೂ ಇದು ಸುಮ್ಮನೆ ಯಾವುದೂ ಅಲ್ಲ. ಆದರೆ ಭಾರತದಲ್ಲಿ ತುಂಬ ಒಂದು ವೈರಲ್ ಆಗಿರುವಂಥ, ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂಥ ಅಪ್ಲಿಕೇಶನ್ಗಳು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು. ಈ ಒಂದು ಕಮ್ಯುನಿಟಿ ಗೈಡ್ಲೈನ್ನ ಈ ಎಲ್ಲ ಅಪ್ಲಿಕೇಶನ್ಗಳು ಎಕ್ಸೆಪ್ಟ್ ಮಾಡಿದೀವಿ, ಇನ್ನೂ ಗೊತ್ತಿಲ್ಲ, ಮಾಡೂ ಇಲ್ಲ. ಇವ್ರೇನಾದರೂ ಗೌರ್ಮೆಂಟ್ಗೆ ಇನ್ನೂ ಟೈಮ್ ಕೇಳ್ಬೋದು. ಇಲ್ಲಿ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ನ ಎಕ್ಸ್ಪೆಕ್ಟ್ ಮಾಡಿರೋವಂಥ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಅಂತ ಅಪ್ಲಿಕೇಶನ್. ಇದು ಒಂದು ಇಂಡಿಯನ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಮಾತ್ರ ಕಮ್ಯುನಿಟಿ ಗೈಡ್ಲೈನ್ನ ಎಕ್ಸೆಪ್ಟ್ ಮಾಡಿದೆ. ಇನ್ನು ಮಿಕ್ಕಿದ ಅಪ್ಲಿಕೇಶನ್ಗಳು ಯಾವುವು ಎಕ್ಸೆಪ್ಟ್ ಮಾಡಿಲ್ಲ. ಒಂದು ಟೈಮ್ನ ಕೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ಗಳು ಬ್ಯಾನ್ ಆಗುತ್ತವೆ ಇಲ್ಲ ಅಂತ ಅನ್ನೋದು ಡೌಟು. ನಿಮ್ಗೆ ಏನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.